ನಮ್ಮ ಕನ್ನಡ ಚಿತ್ರರಂಗ ಒಂದು ನೆಕ್ಸ್ಟ್ ಸ್ಟೆಪ್ ಬೆಳವಣಿಗೆ ಕಾಣ್ತಾ ಇದೆ ಅಂತಲೇ ಹೇಳ್ಬೋದು. ಬಿಕಾಸ್ ಸಾಲು ಸಾಲು ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ, ಒಳ್ಳೆ ಯಶಸ್ಸು ಕೂಡ ಕಾಣ್ತಾ ಇದ್ದೀವಿ. ಅದ್ರ ಜೊತೆಗೆ ಸುದೀಪ್ ಅವ್ರಿಗೆ ಸ್ಟೇಟ್ ಅವಾರ್ಡ್ ಕೂಡ ಸಿಕ್ತು ಪೈಲ್ವಾನ್ ಮೂವಿಗೆ. ಶಿವಣ್ಣ ಅವರು ಅಮೆರಿಕಕ್ಕೆ ಹೋಗಿ ವಾಪಸ್ ಬಂದು ರೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಎಲ್ಲ ಬೆಳವಣಿಗೆಗಳ ಬಗ್ಗೆ ಏನು ಹೇಳ್ತೀರಾ? ಶಿವಣ್ಣ ಅವ್ರನ್ನ ಮೀಟ್ ಮಾಡಿದ್ರಾ? ಕಿಚ್ಚ ಸುದೀಪ್ ಅವ್ರಿಗೆ ವಿಶ್ ಮಾಡಿದ್ರಾ? ಮೇಡಮ್, ಶಿವಣ್ಣ ಅವ್ರನ್ನ ಮೀಟ್ ಮಾಡಿಲ್ಲ ಅಣ್ಣ ಒಂಥರ ಅದೊಂಥರ ಗೋಲ್ಡ್ ಮೇಡಮ್. ಅವ್ರ ಜೊತೆ ಸಿನಿಮಾ ಮಾಡಿದ್ದೀನಿ. ನಾವು ಮಾಡಿದಾಗ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ದಾರೆ. ಶಿವಣ್ಣ ಅವ್ರ ದೊಡ್ಡ ಅಭಿಮಾನಿ. ನಾನು ಓದ್ ಕಡೆ ಎಲ್ಲ ಶಿವಣ್ಣ ಅವ್ರದ್ದು ಮಿಮಿಕ್ರಿ ಎಲ್ಲ ಮಾಡ್ತಾ ಇರ್ತೀನಿ. ಸೊ ಅವ್ರದ್ದು ಚೆನ್ನಾಗಿ ನನಗೆ ಅವ್ರಂದ್ರೆ ಭಾರಿ ಇಷ್ಟ. ನನಗೆ ಅವ್ರದ್ದು ಸಿನಿಮಾಗಳೆಲ್ಲ ಸಿಕ್ಕಾಪಟ್ಟೆ ಒಂದು 10 ಸರಿ ನೋಡ್ಬಿಟ್ಟಿದ್ದೀವಿ. ಮನೇಲಿ ಟೇಪ್ ರಿಕಾರ್ಡರ್ ಇದ್ದಾಗ ಬರೀ ಆಡಿಯೋ ಬರೋದಲ್ಲ, ಆಡಿಯೋದು ತುಂಬ ಸಲ ನೋಡಿದ್ದೀವಿ. ನಂಗೆ ಶಿವಣ್ಣ ಅವ್ರು ತುಂಬ ಇಷ್ಟ. ಅವ್ರಿಗೆ ದೇವರು ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಸದಾಕಾಲ ನಗ್ನಗ್ತಾರಂಗೆ ಮಾಡಿ, ಇನ್ನೊಂದಷ್ಟು ಪಿಕ್ಚರ್ ಸಕ್ಸಸ್ ಆಗಂಗೆ ಮಾಡಿ, ಸಿನಿಮಾದಲ್ಲಿ ಇನ್ನೂ ದೊಡ್ಡ ಸಾಧನೆ ಮಾಡಲಿ ಅವರು ಅನ್ನೋದೇ ನಮ್ಮ ಆಸೆ. ಆ ಭಗವಂತ ಅಷ್ಟು ಶಕ್ತಿ ಅವ್ರಿಗೆ ಕೊಡಲಿ ನಮ್ಮ ಶಿವಣ್ಣಂಗೆ. ಅವ್ರಿಗೆ ಒಳ್ಳೇದಾಗಲಿ, ಶಿವಣ್ಣ ಅವ್ರಿಗೆ ಒಳ್ಳೇದಾಗಲಿ ಮೇಡಮ್. ಆಮೇಲೆ ನಮ್ಮ ಅಣ್ಣ, ನಮ್ಮ ಸುದೀಪ್ ಅಣ್ಣ ಯಾವಾಗಲೂ ನಮ್ಮನ್ನ ಏನೋ ತುಕಾಲಿ, ಹೆಂಗಿದೆಯೋ, ಏನು ಮಾಡ್ತಾಯಿದೆಯೋ ಅಂತೆಲ್ಲ ಕೇಳ್ತಾರೆ. ಅಂಥ ಒಳ್ಳೆ ಮನಸ್ಸಿರೋ ವ್ಯಕ್ತಿ ನಮ್ಮ ಸುದೀಪಣ್ಣ ಯಾವಾಗಲೂ ನಮಗೆ ಒಳ್ಳೆ ಶಕ್ತಿ, ಒಂದು ಧೈರ್ಯ. ಸುದೀಪಣ್ಣನ ನೋಡಿದಾಗಲೇ ಒಂದಷ್ಟು ಖುಷಿ ಆಗ್ಬಿಡ್ತದೆ ನಮಗೆ. ಅವ್ರ ಸಪೋರ್ಟ್ ಯಾವಾಗಲೂ ನಮ್ಗೆ ಇದ್ದೇ ಇರ್ತದೆ. ಸುದೀಪಣ್ಣ ನಾವು ಜಾಸ್ತಿ ಇಷ್ಟಪಡ್ತೀವಿ. ಅವರು ನಟನೆಯಲ್ಲಿ ದೊಡ್ಡ ರಾಕ್ಷಸ ಮೇಡಮ್. ನಟನೆ ಅಂದರೆ ಸಾಕು, ಅದೊಂಥರ ಸುದೀಪಣ್ಣ. ನೋಡಿದ್ರಲ್ಲ ಮ್ಯಾಕ್ಸಲ್ಲಿ ಹೆಂಗೆ ಮಾಡಿದ್ದಾರೆ ಅಂತ. ಸುದೀಪಣ್ಣಗೆ ನಾವು ಯಾವಾಗಲೂ ಚಿರಋಣಿಯಾಗಿರ್ತೀವಿ. ಯಾಕೆಂದರೆ ನಮ್ಮ ಲೈಫು ಈ ಮಟ್ಟಿಗೆ ಬರೋಕ್ಕೆ ಕಾರಣವೇ ಸುದೀಪಣ್ಣ ಕೊಟ್ಟಂಥ ಮಾತುಗಳು, ಅವರು ಕೊಟ್ಟಂಥ ಸಪೋರ್ಟು, ಅವರು ತುಕಾಲಿ ಅಂದಿದ್ದೊಂದಿದು ಅವರು ಅಲ್ಲ. ನಿಜ ನೋಡಿ, ದೊಡ್ಡ ಸ್ಟಾರ್ಗಳ ಜೊತೆ ಬಯಸ್ಕೊಳ್ಳೋಕ್ಕೂ ಒಂದು ಇದಿರಬೇಕು ಅಲ್ವಾ? ಏನಿರಬೇಕು ಸರ್? ಧೈರ್ಯ ಇರಬೇಕು, ಒಂದು ಯೋಗ್ಯತೆ ಅನ್ನೋದಿರ್ಬೇಕು ಬಯಸ್ಕೊಳ್ಳೋಕ್ಕೂ ಅಲ್ವಾ? ನೋಡಿ, ಸುದೀಪಣ್ಣಕ್ಕೆಲ್ಲ ಬಯಸ್ಕೊತೀರಿ ಅಂದರೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ. ಅವ್ರು ನಮ್ಮ ಹೆಸರಿದು ಬೈತಾರೆ ಅಂದರೆ ಅದಕ್ಕಿಂತ ಖುಷಿ ಇನ್ಯಾರಿಗಿದೆ ಅಲ್ವಾ? ಅದು ನಮ್ಮ ಖುಷಿ. ನನಗೆ ಅಣ್ಣ ಯಾವಾಗಲೂ ಹೊತ್ತಲ್ಲೂ ಪ್ರೀತಿಯಿಂದ ಮಾತಾಡಿಸ್ತಾರೆ. ಪ್ರೀತಿಯಿಂದ ಹೆಂಗಿದೆಯೋ ಏನಂತ ಕೇಳ್ತಾರೆ. ಅವ್ರಿಗೂ ಅಷ್ಟೇ ದೇವ್ರು ಒಳ್ಳೇದು ಮಾಡಲಿ, ತುಂಬ ದೊಡ್ಡ ಮಟ್ಟ ಸಾಧನೆ ಮಾಡಲಿ. ಅಣ್ಣ ಎಲ್ಲಿದ್ದರೂ ಚೆನ್ನಾಗಿರಲಿ ಮೇಡಮ್, ಅಷ್ಟೇ. ಇನ್ನು ನೆಕ್ಸ್ಟ್ ಇರೋದಿಲ್ಲ ಸುದೀಪ್ ಅವ್ರು. ಬಿಗ್ ಬಾಸ್ ಸೀಸನ್ 12 ಅವರು ನಿರೂಪಣೆ ಮಾಡೋದಿಲ್ಲ, ಇಲ್ಲಿಗೆ ಎಂಡ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರೇ ಸ್ಪಷ್ಟಪಡಿಸಿದ್ದಾರೆ ಟ್ವೀಟ್ ಮುಖಾಂತರ. ಸೊ ಏನೆಲ್ಲ ಮಿಸ್ ಮಾಡ್ಕೋತಾರೆ ಕಂಟೆಸ್ಟೆಂಟ್ಗಳು? ಇಲ್ಲ, ಮೈಗಳ ಪಕ್ಕ ಮಿಸ್ ಮಾಡ್ಕೋ, ಆ ಥರ ಏನು ಮಿಸ್ ಆಗಲ್ಲ. ಖಂಡಿತವಾಗ್ಲೂ ಮಾಡ್ತಾರೆ ಅನ್ನೋ ಭರವಸೆ ಮೇಲೆ ನಾವು ಇರಬೇಕು. ಮಾಡ್ತಾರೆ ಖಂಡಿತ, ಆ ಭರವಸೆ ಇಟ್ಕೋಬೇಕು. ಯಾವಾಗಲೂ ಅಣ್ಣ ಬಿಟ್ಟೋಗ್ತಾರೆ ಅನ್ನೋ ಮಾತಲ್ಲಿ ನಾವು ಇರಬಾರ್ದು. ಸುದೀಪ್ ಅಣ್ಣ ಮತ್ತೆ ಬಂದು ಬಿಗ್ ಬಾಸ್ 12 ಮಾಡ್ತಾರೆ ಅನ್ನೋ ಭರವಸೆಯಲ್ಲಿ ಇರಬೇಕು. ಟೆಲಿಕಾಸ್ಟ್ ಆಗೋವರೆಗೂ ಭರವಸೆಯಲ್ಲಿ ಇರಬೇಕು. ಸೀಸನ್ 12 ಟೆಲಿಕಾಸ್ಟ್ ಆಗಿದ್ದ ದಿನ ಆಮೇಲೆ ಮಾತಾಡೋಣ. ಅಲ್ಲಿವರೆಗೂ ಸುದೀಪ್ ಅಣ್ಣನೇ ಇರ್ತಾರೆ ಅನ್ನೋದು ಮಾತಲ್ಲೇ ಇರೋಣ. ಏನು ಬೇಕಾದ್ರೂ ಆಗ್ಬೋದು, ಸುದೀಪ್ ಅಣ್ಣನೇ ಬರ್ತಾರೆ ಅನ್ನೋ ಭರವಸೆ, ಆ ಒಂದು ಪ್ರಾರ್ಥನೆ, ಇಷ್ಟು ಕೋಟ್ಯಾಂತರ ಜನಗಳ ಅಭಿಮಾನ, ಪ್ರೀತಿ, ಮತ್ತೆ ವಾಪಸ್ ಕರ್ಕೊಂಬರ್ಬೋದು ಅಲ್ವಾ? 12ವರೆಗೂ ಕಾಯೋಣ ಅಷ್ಟೇ ಮೇಡಮ್. ಥ್ಯಾಂಕ್ ಯು. ಫೈನಲಿ ನಿಮ್ಮ ಪ್ರೀತಿಯ ಶಿವಣ್ಣ ಅವರಿಗೋಸ್ಕರ ಮನೆಯಲ್ಲಿ ಆರಾಮಾಗಿ ರೆಸ್ಟ್ ಮಾಡ್ತಾ ಇರ್ತಾರೆ, ನೋಡಿದ್ರು ನೋಡ್ಬೋದೇನೋ ಒಂದು ಡೈಲಾಗು. ತಾಯಣ ಹೊಡೆಯಲ್ಲ ಮೇಡಮ್, ಯೋಚನೆ ಮಾಡಿ ಟೈಮ್ ಕೊಡ್ತೀನಿ. ಬೇಡ ಮೇಡಮ್, ಅಣ್ಣ ಚೆನ್ನಾಗಿರಲಿ. ಆಮೇಲೆ ನಾನೇನೋ ತಪ್ಪು ಮಿಮಿಕ್ರಿ ಮಾಡಿ, ಆಮೇಲೆ ನಾವೇನು ಪರ್ಫೆಕ್ಟ್ ಮಿಮಿಕ್ರಿ ಆರ್ಟಿಸ್ಟ್ ಅಲ್ಲ. ಅದೇ ಖುಷಿ ಕೊಡುತ್ತೆ. ಇಲ್ಲ ಬೇಡ ಒಂದು ಅದೇನೋ ತಪ್ಪು ಪಡೆದ್ಬಿಟ್ಟು ಆಮೇಲೆ ನಾನು ಕರ್ನಾಟಕದ ಜನ ಎಲ್ಲೇ ಇರಲಿ, ಏಕೆ ಇರಲಿ, ಆರೋಗ್ಯವಾಗಿರಬೇಕು. ನಾನು ಯಾವಾಗಲೂ ನಿಮ್ಮ ಯೋಗಕ್ಷೇಮನೆ ನಾನು ವಿಚಾರಿಸೋದಕ್ಕೆ ಇಷ್ಟಪಡ್ತೀನಿ. ಹಾಯ್ ಬರ್ಕಯ್ಯ, ಇದು ಬೆಳೀತಾ ಸಿನಿಮಾ ಇಂಡಸ್ಟ್ರಿ ನಮ್ಮ ಕರ್ನಾಟಕದವ್ರದೆಯ, ಗೊತ್ತಾಯ್ತಾ? ಎಲ್ಲಿ ತಪ್ಪಾಯಿತು, ಸೂಪರಾಗಾಯಿತು, ಮಸ್ತ್. ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡ್ರಿ. ಹಾಗೆ ನಿಮ್ಮ ಗಜರಾಮ ಸಿನಿಮಾಗೆ ಆಲ್ ದ ವೆರಿ ಬೆಸ್ಟ್, ಒಳ್ಳೆ ಯಶಸ್ಸನ್ನು ಕಾಣಲಿ, ಸಾಕಷ್ಟು ಪ್ರಾಜೆಕ್ಟ್ಸ್ ಮುಖಾಂತರ ನಮ್ಮನ್ನು ರಂಜಿಸಿ ಅಂತ ಹೇಳ್ತಾ ಧನ್ಯವಾದ. ನಮ್ಮ ಕನ್ನಡ ಚಿತ್ರರಂಗ ಒಂದು ನೆಕ್ಸ್ಟ್ ಸ್ಟೆಪ್ ಬೆಳವಣಿಗೆ ಕಾಣ್ತಾ ಇದೆ ಅಂತಲೇ ಹೇಳ್ಬೋದು. ಬಿಕಾಸ್ ಸಾಲು ಸಾಲು ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ, ಒಳ್ಳೆ ಯಶಸ್ಸು ಕೂಡ ಕಾಣ್ತಾ ಇದ್ದೀವಿ. ಅದ್ರ ಜೊತೆಗೆ ಸುದೀಪ್ ಅವ್ರಿಗೆ ಸ್ಟೇಟ್ ಅವಾರ್ಡ್ ಕೂಡ ಸಿಕ್ತು ಪೈಲ್ವಾನ್ ಮೂವಿಗೆ. ಶಿವಣ್ಣ ಅವರು ಅಮೆರಿಕಕ್ಕೆ ಹೋಗಿ ವಾಪಸ್ ಬಂದು ರೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಎಲ್ಲ ಬೆಳವಣಿಗೆಗಳ ಬಗ್ಗೆ ಏನು ಹೇಳ್ತೀರಾ? ಶಿವಣ್ಣ ಅವ್ರನ್ನ ಮೀಟ್ ಮಾಡಿದ್ರಾ? ಕಿಚ್ಚ ಸುದೀಪ್ ಅವ್ರಿಗೆ ವಿಶ್ ಮಾಡಿದ್ರಾ? ಮೇಡಮ್, ಶಿವಣ್ಣ ಅವ್ರನ್ನ ಮೀಟ್ ಮಾಡಿಲ್ಲ ಅಣ್ಣ ಒಂಥರ ಅದೊಂಥರ ಗೋಲ್ಡ್ ಮೇಡಮ್. ಅವ್ರ ಜೊತೆ ಸಿನಿಮಾ ಮಾಡಿದ್ದೀನಿ. ನಾವು ಮಾಡಿದಾಗ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ದಾರೆ. ಶಿವಣ್ಣ ಅವ್ರ ದೊಡ್ಡ ಅಭಿಮಾನಿ. ನಾನು ಓದ್ ಕಡೆ ಎಲ್ಲ ಶಿವಣ್ಣ ಅವ್ರದ್ದು ಮಿಮಿಕ್ರಿ ಎಲ್ಲ ಮಾಡ್ತಾ ಇರ್ತೀನಿ.
ಸೊ ಅವ್ರದ್ದು ಚೆನ್ನಾಗಿ ನನಗೆ ಅವ್ರಂದ್ರೆ ಭಾರಿ ಇಷ್ಟ ನನಗೆ. ಅವ್ರದ್ದು ಸಿನಿಮಾಗಳೆಲ್ಲ ಸಿಕ್ಕಾಪಟ್ಟೆ ಒಂದು 10 ಸರಿ ನೋಡ್ಬಿಟ್ಟಿದ್ದೀವಿ. ಮನೇಲಿ ಟೇಪ್ ರಿಕಾರ್ಡರ್ ಇದ್ದಾಗ ಬರೀ ಆಡಿಯೋ ಬರೋದಲ್ಲ, ಆಡಿಯೋದು ತುಂಬ ಸಲ ನೋಡಿದ್ವಿ. ನಂಗೆ ಶಿವಣ್ಣ ಅವ್ರು ತುಂಬ ಇಷ್ಟ. ಅವ್ರಿಗೆ ದೇವರು ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಸದಾಕಾಲ ನಗ್ನಗ್ತಾರಂಗೆ ಮಾಡಿ, ಇನ್ನೊಂದಷ್ಟು ಪಿಕ್ಚರ್ ಸಕ್ಸಸ್ ಆಗಂಗೆ ಮಾಡಿ, ಸಿನಿಮಾದಲ್ಲಿ ಇನ್ನೂ ದೊಡ್ಡ ಸಾಧನೆ ಮಾಡಲಿ ಅವರು ಅನ್ನೋದೇ ನಮ್ಮ ಆಸೆ. ಆ ಭಗವಂತ ಅಷ್ಟು ಶಕ್ತಿ ಅವ್ರಿಗೆ ಕೊಡಲಿ ನಮ್ಮ ಶಿವಣ್ಣಂಗೆ. ಅವ್ರಿಗೆ ಒಳ್ಳೇದಾಗಲಿ, ಶಿವಣ್ಣ ಅವ್ರಿಗೆ ಒಳ್ಳೇದಾಗಲಿ ಮೇಡಮ್. ಆಮೇಲೆ ನಮ್ಮ ಅಣ್ಣ, ನಮ್ಮ ಸುದೀಪ್ ಅಣ್ಣ ಯಾವಾಗಲೂ ನಮ್ಮನ್ನ ಏನೋ ತುಕಾಲಿ, ಹೆಂಗಿದೆಯೋ, ಏನು ಮಾಡ್ತಾಯಿದೆಯೋ ಅಂತೆಲ್ಲ ಕೇಳ್ತಾರೆ. ಅಂಥ ಒಳ್ಳೆ ಮನಸ್ಸಿರೋ ವ್ಯಕ್ತಿ ನಮ್ಮ ಸುದೀಪಣ್ಣ. ಸುದೀಪಣ್ಣ ಯಾವಾಗಲೂ ನಮಗೆ ಒಳ್ಳೆ ಶಕ್ತಿ, ಒಂದು ಧೈರ್ಯ. ಸುದೀಪಣ್ಣನ ನೋಡಿದಾಗಲೇ ಒಂದಷ್ಟು ಖುಷಿ ಆಗ್ಬಿಡ್ತದೆ ನಮಗೆ. ಅವ್ರ ಸಪೋರ್ಟ್ ಯಾವಾಗಲೂ ನಮ್ಗೆ ಇದ್ದೇ ಇರ್ತದೆ. ಸುದೀಪಣ್ಣ ನಾವು ಜಾಸ್ತಿ ಇಷ್ಟಪಡ್ತೀವಿ. ಅವರು ನಟನೆಯಲ್ಲಿ ದೊಡ್ಡ ರಾಕ್ಷಸ ಮೇಡಮ್. ನಟನೆ ಅಂದರೆ ಸಾಕು, ಅದೊಂಥರ ಸುದೀಪಣ್ಣ ನೋಡಿದ್ರಲ್ಲ ಮ್ಯಾಕ್ಸಲ್ಲಿ ಹೆಂಗೆ ಮಾಡಿದ್ದಾರೆ ಅಂತ. ಸುದೀಪಣ್ಣಗೆ ನಾವು ಯಾವಾಗಲೂ ಚಿರಋಣಿಯಾಗಿರ್ತೀವಿ. ಯಾಕೆಂದರೆ ನಮ್ಮ ಲೈಫು ಈ ಮಟ್ಟಿಗೆ ಬರೋ ಕಾರಣವೇ ಸುದೀಪಣ್ಣ ಕೊಟ್ಟಂಥ ಮಾತುಗಳು, ಅವರು ಕೊಟ್ಟಂಥ ಸಪೋರ್ಟು, ಅವರು ತುಕಾಲಿ ಅಂದಿದ್ದೊಂದಿದು ಅವರು ಅಲ್ಲ. ನಿಜ ನೋಡಿ, ದೊಡ್ಡ ದೊಡ್ಡ ಸ್ಟಾರ್ಗಳ ಜೊತೆ ಬೈಸ್ಕೊಳ್ಳೋಕ್ಕೂ ಒಂದು ಇದಿರಬೇಕು ಅಲ್ವಾ? ಏನಿರಬೇಕು ಸರ್? ಧೈರ್ಯ ಇರಬೇಕು, ಒಂದು ಯೋಗ್ಯತೆ ಅನ್ನೋದಿರ್ಬೇಕು ಬೈಸ್ಕೊಳಕ್ಕೂ ಅಲ್ವಾ? ನೋಡಿ, ಸುದೀಪಣ್ಣಕ್ಕೆಲ್ಲ ಬೈಸ್ಕೊತಿರಿದ್ರೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ. ಅವ್ರು ನಮ್ಮ ಹೆಸರಿದು ಬೈತಾರೆ ಅಂದರೆ ಅದಕ್ಕಿಂತ ಖುಷಿ ಇನ್ಯಾರಿಗಿದೆ ಅಲ್ವಾ? ಅದು ನಮ್ಮ ಖುಷಿ. ನನಗೆ ಅಣ್ಣ ಯಾವಾಗಲೂ ಹೊತ್ತಲ್ಲೂ ಪ್ರೀತಿಯಿಂದ ಮಾತಾಡಿಸ್ತಾರೆ. ಪ್ರೀತಿಯಿಂದ ಹೆಂಗಿದೆಯೋ ಏನಂತ ಕೇಳ್ತಾರೆ. ಅವ್ರಿಗೂ ಅಷ್ಟೇ ದೇವ್ರು ಒಳ್ಳೇದು ಮಾಡಲಿ, ತುಂಬ ದೊಡ್ಡ ಮಟ್ಟ ಸಾಧನೆ ಮಾಡಲಿ. ಅಣ್ಣ ಎಲ್ಲಿದ್ದರೂ ಚೆನ್ನಾಗಿರಲಿ ಮೇಡಮ್, ಅಷ್ಟೇ. ಇನ್ನು ನೆಕ್ಸ್ಟ್ ಇರೋದಿಲ್ಲ ಸುದೀಪ್ ಅವ್ರು ಬಿಗ್ ಬಾಸ್ ಸೀಸನ್ 12 ಅವರು ನಿರೂಪಣೆ ಮಾಡೋದಿಲ್ಲ, ಇಲ್ಲಿಗೆ ಎಂಡ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರೇ ಸ್ಪಷ್ಟಪಡಿಸಿದ್ದಾರೆ ಟ್ವೀಟ್ ಮುಖಾಂತರ. ಸೊ ಏನೆಲ್ಲ ಮಿಸ್ ಮಾಡ್ಕೋತಾರೆ ಕಂಟೆಸ್ಟೆಂಟ್ಗಳು? ಇಲ್ಲ, ಮೈಗಳ ಪಕ್ಕ ಮಿಸ್ ಮಾಡ್ಕೋ. ಆ ಥರ ಏನು ಮಿಸ್ ಆಗಲ್ಲ, ಖಂಡಿತವಾಗ್ಲೂ ಮಾಡ್ತಾರೆ ಅನ್ನೋ ಭರವಸೆ ಮೇಲೆ ನಾವು ಇರಬೇಕು. ಮಾಡ್ತಾರೆ ಖಂಡಿತ, ಆ ಭರವಸೆ ಇಟ್ಕೋಬೇಕು. ಯಾವಾಗಲೂ ಅಣ್ಣ ಬಿಟ್ಟೋಗ್ತಾರೆ ಅನ್ನೋ ಮಾತಲ್ಲಿ ನಾವು ಇರಬಾರ್ದು. ಸುದೀಪ್ ಅಣ್ಣ ಮತ್ತೆ ಬಂದು ಬಿಗ್ ಬಾಸ್ 12 ಮಾಡ್ತಾರೆ ಅನ್ನೋ ಭರವಸೆಯಲ್ಲಿ ಇರಬೇಕು. ಟೆಲಿಕಾಸ್ಟ್ ಆಗೋವರೆಗೂ ಭರವಸೆಯಲ್ಲಿ ಇರಬೇಕು. ಸೀಸನ್ 12 ಟೆಲಿಕಾಸ್ಟ್ ಆಗಿದ್ದ ದಿನ ಆಮೇಲೆ ಮಾತಾಡೋಣ. ಅಲ್ಲಿವರೆಗೂ ಸುದೀಪ್ ಅಣ್ಣನೇ ಇರ್ತಾರೆ ಅನ್ನೋದು ಮಾತಲ್ಲೇ ಇರೋಣ. ಏನು ಬೇಕಾದ್ರೂ ಆಗ್ಬೋದು, ಸುದೀಪ್ ಅಣ್ಣನೇ ಬರ್ತಾರೆ ಅನ್ನೋ ಭರವಸೆ, ಆ ಒಂದು ಪ್ರಾರ್ಥನೆ, ಇಷ್ಟು ಕೋಟ್ಯಾಂತರ ಜನಗಳ ಅಭಿಮಾನ, ಪ್ರೀತಿ ಮತ್ತೆ ವಾಪಸ್ ಕರ್ಕೊಂಬರ್ಬೋದು ಅಲ್ವಾ? 12ರವರೆಗೂ ಕಾಯೋಣ ಅಷ್ಟೇ ಮೇಡಮ್. ಥ್ಯಾಂಕ್ ಯು. ಫೈನಲಿ ನಿಮ್ಮ ಪ್ರೀತಿಯ ಶಿವಣ್ಣ ಅವರಿಗೋಸ್ಕರ ಮನೆಯಲ್ಲಿ ಆರಾಮಾಗಿ ರೆಸ್ಟ್ ಮಾಡ್ತಾ ಇರ್ತಾರೆ, ನೋಡಿದ್ರು ನೋಡ್ಬೋದೇನೋ ಒಂದು ಡೈಲಾಗು. ತಾಯಣ ಹೊಡೆಯಲ್ಲ ಬೇಡ, ಯೋಚನೆ ಮಾಡಿ ಟೈಮ್ ಕೊಡ್ತೀನಿ. ಬೇಡ ಮೇಡಮ್, ಅಣ್ಣ ಚೆನ್ನಾಗಿರಲಿ. ಆಮೇಲೆ ನಾನೇನೋ ತಪ್ಪು ಮಿಮಿಕ್ರಿ ಮಾಡಿ, ಆಮೇಲೆ ನಾವು ಪರ್ಫೆಕ್ಟ್ ಮಿಮಿಕ್ರಿ ಆರ್ಟಿಸ್ಟ್ ಅಲ್ಲ. ಅದೇ ಖುಷಿ ಕೊಡುತ್ತೆ. ಇಲ್ಲ ಬೇಡ. ಒಂದು ಅದೇನೋ ತಪ್ಪು ಪಡೆದ್ಬಿಟ್ಟು ಆಮೇಲೆ ನಾನು ಕರ್ನಾಟಕದ ಜನ ಎಲ್ಲೇ ಇರಲಿ, ಹೇಗೆ ಇರಲಿ, ಆರೋಗ್ಯವಾಗಿರಬೇಕು. ನಾನು ಯಾವಾಗಲೂ ನಿಮ್ಮ ಯೋಗಕ್ಷೇಮನೆ ನಾನು ವಿಚಾರಿಸೋದಕ್ಕೆ ಇಷ್ಟಪಡ್ತೀನಿ. ಹಾಯ್ ಬರ್ಕಯ್ಯ, ಇದು ಬೆಳೀತ ಸಿನಿಮಾ ಇಂಡಸ್ಟ್ರಿ ನಮ್ಮ ಕರ್ನಾಟಕದವ್ರದೆಯ, ಗೊತ್ತಾಯ್ತಾ? ಎಲ್ಲಿ ತಪ್ಪಾಯಿತು, ಸೂಪರಾಗಾಯಿತು, ಮಸ್ತ್. ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡ್ರಿ. ಹಾಗೆ ನಿಮ್ಮ ಗಜರಾಮ ಸಿನಿಮಾಗೆ ಆಲ್ ದ ವೆರಿ ಬೆಸ್ಟ್, ಒಳ್ಳೆ ಯಶಸ್ಸನ್ನು ಕಾಣಲಿ, ಸಾಕಷ್ಟು ಪ್ರಾಜೆಕ್ಟ್ಸ್ ಮುಖಾಂತರ ನಮ್ಮನ್ನು ರಂಜಿಸಿ ಅಂತ ಹೇಳ್ತಾ ಧನ್ಯವಾದ.